ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ.ಟಿ, ಕೆ-ಸೆಟ್, ಪಿ.ಜಿ.ಸಿ.ಟಿ ಸೇರಿ ಎಲ್ಲ ಎಕ್ಸಾಮ್ಸ್ಗಳನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಿಕಾಸ್ ಯಾಕೆ ಅಂದರೆ ಇದು ಬಂದ್ಬಿಟ್ಟು ಸಾಕಷ್ಟು ಇಂಪಾರ್ಟೆಂಟ್ ಕೂಡ ಆಗಿರೋ ನಿಟ್ಟಿನಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಮೊದಲು ಬಂದ್ಬಿಟ್ಟು ಸಿ.ಟಿ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಎಂಟ್ರೆನ್ಸ್ ಎಕ್ಸಾಮು ಸಿ.ಟಿ ಘೋಷಣೆ ಕೂಡ ಮಾಡಿದ್ದಾರೆ. ಏಪ್ರಿಲ್ 23 ಮತ್ತು 24 ನಮಗೆ ಎಕ್ಸಾಮ್ ಕೂಡ ಮಾಡ್ತಾರೆ. ಇದೇ ತಿಂಗಳು 17ನೇ ತಾರೀಕು ಜನವರಿ 17ರಿಂದ ನಿಮಗೆ ಆನ್ಲೈನಲ್ಲಿ ಅರ್ಜಿ ಆಹ್ವಾನ ಕೂಡ ಮಾಡಿದ್ದಾರೆ. ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ದಿಕ್ಸೂಚಿ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ನಿಮಗೆ ಏಪ್ರಿಲ್ 23, 24 ಸಿ.ಟಿ ಶುರು ಆಗುತ್ತೆ. ಜನವರಿ 17ರಿಂದ ನಿಮಗೆ ಆನ್ಲೈನಲ್ಲಿ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದು. ಅರ್ಜಿ ಕೂಡ ಹಾಕಬೇಕು. ಅರ್ಜಿ ಹಾಕಿ ನಂತರ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ ಏಪ್ರಿಲ್ 23ರಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಏಪ್ರಿಲ್ 24ರಂದು ಗಣಿತ, ಜೀವಶಾಸ್ತ್ರ ವಿಷಯಗಳ ಪರೀಕ್ಷೆ ಕೂಡ ನಡೀತದೆ. ಏಪ್ರಿಲ್ 22ರಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೂಡ ನಡೀತದೆ. ವಿದ್ಯಾರ್ಥಿಗಳಿಗೆ ದಿಕ್ಸೂಚಿ ಕೂಡ ಕೊಟ್ಟಿದ್ದಾರೆ. ಸಿ.ಟಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಅವರಿಗೆ ಲೈಕ್ ಚಾರ್ಟ್ ಬೋರ್ಡ್ ಆಗಿರ್ಬೋದು, ಆ್ಯಪ್, ಸಹಾಯವಾಣಿ ಎಲ್ಲ ರೀತಿ ಘೋಷಣೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ದಿಕ್ಸೂಚಿ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ನಿಮಗೆ ಕಾಲೇಜು ಹಂತದಲ್ಲಿ ನೀವು ಬೇಕಾದ್ರೆ ಸಿ.ಟಿಗೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಹೊಸದಾಗಿ ಪೋರ್ಟಲ್ ತೆರೀತಾರಂತೆ. ಲೈಕ್ ನಿಮಗೆ ಯಾವ ಕಾಲೇಜು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ವಲ್ಲ, ಆ ನಿಟ್ಟಿನಲ್ಲಿ ಹೊಸ ಪೋರ್ಟಲ್ ತೆರೀತಿದಾರಂತೆ. ಆ ಪೋರ್ಟಲ್ ಅಲ್ಲಿ ನಿಮಗೆ ನಿಮ್ದು ಸ್ಕೂಲ್ ಕಾಲೇಜಸ್ ಯಾವ ರೀತಿ ಇರುತ್ತೆ, ಸಿಬ್ಬಂದಿ ಇರುತ್ತಾ, ಫೀಸ್ ಯಾವ ರೀತಿ ಇರುತ್ತೆ, ಲ್ಯಾಬ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೋದಂತೆ. ಮತ್ತೆ ಇನ್ ಕೇಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅಪ್ಲಿಕೇಶನ್ಗಳಲ್ಲಿ ಲೈಕ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಕೂಡ ಮಾಡಬೇಕಾದ್ರೆ ಡಿಜಿ ಲಾಕರ್ ಕೂಡ ಅಲೋ ಮಾಡಿದಾರಂತೆ. ಡಿಜಿ ಲಾಕರ್ ನಿಮ್ಮ ಡಾಟಾ ಇರುತ್ತೆ, ಅದನ್ನ ಈಸಿಯಾಗಿ ಫೆಚ್ ಕೂಡ ಮಾಡ್ಕೊಳ್ಳುತ್ತೆ. ಯಾವುದೇ ರೀತಿ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದು, ನಿಮಗೆ ನೇಮ್ ಸರಿಯಾಗಿ ಆಗದೆ ಇರೋದು ಎಲ್ಲ ಮಿಸ್ಟೇಕ್ ಮಾಡ್ತಾ ಇದ್ರಲ್ಲ, ಅದನ್ನ ಈ ಬಾರಿ ನೀವು ಅವಾಯ್ಡ್ ಮಾಡ್ಬೋದು ಅಂತ ಯೋಚನೆ ಕೂಡ ಮಾಡಿದ್ದಾರೆ. ಮತ್ತೆ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ತ್ ಡೆಸ್ಕ್ ಕೂಡ ತರ್ತಾ ಇದಾರಂತೆ. ಲೈಕ್ ಅವರಿಗೆ ಯಾವ ರೀತಿ ಆಪ್ಷನ್ ಕೂಡ ಮಾಡೋದೆಲ್ಲ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ CS ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಏನಾಗುತ್ತೆ ಅಂದ್ರೆ ಮಿತಿ ಇರೋದಕ್ಕೆ ಚಿಂತನೆ ಕೂಡ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬೇರೆ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ, ಮತ್ತೆ ಜಾಬ್ ಅಪರ್ಚುನಿಟಿ ಕೂಡ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ CS ಕೋರ್ಸ್ಗೆ ಕಂಪ್ಯೂಟರ್ ಸೈನ್ಸ್ಗೆ ಈ ರೀತಿ ಲಿಮಿಟ್ ಆಗ್ತಾರಂತೆ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಕೆ-ಸೆಟ್ ಸೇರಿ ಎಲ್ಲ ಎಕ್ಸಾಮ್ಸ್ ದಿನಾಂಕ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕೆ-ಸೆಟ್ ಆಗಸ್ಟ್ 11 ಇದೆ, M.Pharma ಫಾರ್ಮ್ ಡಿ ನವೆಂಬರ್ 21, MSc ನರ್ಸಿಂಗ್ ಜೂನ್ 18, DCT ಮೇ 23, PGCT ಮೇ 23, PGCT MBA MCA ಮೇ 14 ಅಂಡ್ ನಿಮಗೆ CT ಏಪ್ರಿಲ್ 22, 23, 24 ಮತ್ತೆ ಕ್ರೈಸ್ದು ಅದು ಬಂದ್ಬಿಟ್ಟು ಮಾರ್ಚ್ 1ರಿಂದ ನಿಮಗೆ ಎಕ್ಸಾಮ್ಸ್ ಇರುತ್ತೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.